ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈ ಧರ್ಮಸ್ಥಳದ ಈ ಒಂದು ಹತ್ಯಾಕಾಂಡ ನಿಧಾನಕ್ಕೆ ಎರಡು ಭಾಗ ಆಗಿ ವಿಂಗಡಣೆ ಆಗ್ತಾ ಇದೆ. ಒಂದು ವಿರೋಧ ಪಕ್ಷ ಅಂದ್ರೆ BJP ಪೂರ್ಣ ಪ್ರಮಾಣದಲ್ಲ ಈ ಅಪಪ್ರಚಾರ ಮಾಡುತ್ತಿರುವಂಥ SITಯನ್ನು ಬಂದ್ ಮಾಡಿರಿ, ಕ್ಯಾನ್ಸಲ್ ಮಾಡಿಸ್ರಿ ಅದನ್ನು ಅಂತ ಹೇಳ್ಕೊಂಡು ಒತ್ತಡ ತರುವಂಥದ್ದು. ಅಪಪ್ರಚಾರ ಕಾರ್ಯಕರ್ತರು ನಮ್ಮ ಮುಖ್ಯಮಂತ್ರಿಗಳು SIT ತಪ್ಪು ಮಾಡಿದರು. R ಅಶೋಕ್ ನೇರ ಆರೋಪ. ಅದಕ್ಕೆ ಸರ್ಕಾರ ಆದರೂ ಸಹಿತ ಮೌನ ಆಗಿಲ್ಲ. SIT ತನಿಖೆ ಮುಗಿಯುವವರೆಗೆ ನಡೀಲಿ ಅನ್ನುವಂಥ ಮಾತು. ಅದರಲ್ಲೂ ಹಸ್ತಕ್ಷೇಪ ಮಾಡೋದು ಬೇಕಾಗಿಲ್ಲ, ಅದರಲ್ಲೇ ರಾಜಕೀಯ ಬೆರೆಸೋದು ಬೇಕಾಗಿಲ್ಲ. ಇದೇ ಕಾಲಕ್ಕೆ ತಿಮರೋಡಿಯಂತಹ ಮಟ್ಟೆನವರಂಥ ನಿರಂತರವಾಗಿ ಸೌಜನ್ಯ ಕೇಸ್ನಲ್ಲಿ ಅದರ ಬೆನ್ನು ಹಚ್ಚಿದ ಫಾಲೋವರ್ ಆದಂಥ ಈ ವ್ಯಕ್ತಿಗಳು ಮೂಲತಃ ಇವರು ವಿಶ್ವ ಹಿಂದೂ ಪರಿಷತ್ದವರು, ಸಂಘ ಪರಿವಾರದವರು, BJPಯವರು. ಇವರು ಇವತ್ತು ಎದ್ದು ನಿಂತಿದ್ದಾರೆ. ಇದರಲ್ಲೇ ಯಾವ ಲೆಫ್ಟಿಸ್ಟರ್ ಇದ್ದಾರೆ, ಯಾರು ನಕ್ಸಲೈಟ್ಸ್ ಇದ್ದಾರೆ, ಅದನ್ನು ಇವತ್ತು ನಮ್ಮ ಸುಲೇಬೆಲೆ ಆಗಿರ್ಬೋದು, ನಮ್ಮ ಸಿಟಿ ರವಿಯವರಾಗಿರ್ಬೋದು, ಅಥವಾ ಇನ್ನುಳಿದ BJP ನಾಯಕರಾಗಿರ್ಬೋದು, ಇದರಿಂದ ನಗರ ನಕ್ಸಲೈಟ್ಸ್ ಇದ್ದಾರೆ, ಅವರಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಏನಾದರೂ ಈ ಕೇಸು ಇಷ್ಟು ದೊಡ್ಡ ಮಟ್ಟಕ್ಕೆ ಸೌಜನ್ಯನಿಂದ ಪದ್ಮಲತಾನಿಂದ ಮತ್ತು ಅದೇ ರೀತಿ ಒಂದರಿಂದ ಒಂದು ಅದೇ ಕಾಲಕ್ಕೆ ಮಟ್ಟನ್ನವರಂತೂ ನಿಮಗೆ ಗೊತ್ತಿಲ್ಲ, BJP ಮನುಷ್ಯ ಸದಾ ನಾಮವನ್ನು ಹಚ್ಕೊಂಡಂಥವರು, ಹಿಂದುತ್ವವಾದಿ, ತಿಮ್ರೋಡಿ ಅಂತ ಮಹಾ ಹಿಂದುತ್ವವಾದಿ ಅಂದಾಗ ಇಲ್ಲಿ ಈ ನಕ್ಸಲೈಟ್ಸ್ ಎಲ್ಲಿದ್ದು ಬಂದರು, ಯಾರಿದ್ದಾರೆ ಇಲ್ಲಿ ನಕ್ಸಲೈಟ್ಸು? ವಿಚಾರವಾದಿಗಳು ಪ್ರಶ್ನೆ ಮಾಡ್ತಾಯಿದ್ದಾರೆ. ಹೌದಪ್ಪ, ನ್ಯಾಯ ಮುಖ್ಯ, ನ್ಯಾಯಕ್ಕಾಗಿಯೇ ನಾವು ಅಣ್ಣಪ್ಪ ಸ್ವಾಮಿ ಹತ್ರ ಹೋಗ್ತೀವಿ, ನ್ಯಾಯಕ್ಕಾಗಿಯೇ ನಾವು ನಮ್ಮ ಮಂಜುನಾಥ ಸ್ವಾಮಿ ಹತ್ರ ಹೋಗ್ತಾ ಇದ್ದೀವಿ. ಅದಕ್ಕಾಗಿ ಇವತ್ತು ನ್ಯಾಯ ಬೇಕಾಗಿದೆ. ಅವ್ರು ಹೇಳಿದಂಥ ಅವ್ರು ತೋರಿಸಿದ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಇದು ತನಿಖೆ ಆಗಬೇಕು ಅನ್ನುವಂಥದ್ದು ನಾವು ಪ್ರಗತಿಪರ ಅಂತ ಹೇಳ್ತೀವಲ್ಲ ಅದು, ಅಥವಾ ಮನುಷ್ಯತ್ವದಂಥ ಎಲ್ಲ ವ್ಯಕ್ತಿಗಳು ಇದನ್ನು ಕೇಳ್ತಾ ಇದ್ದಾರೆ. ಇದಕ್ಕೆ ನಮ್ಮ ದಾರಿ ಮಾಡಿಕೊಡ್ರಿ. ಅದಕ್ಕೆ ಇವತ್ತು ಭಾಷಣ ಹೇಳ್ತಾ ಇದ್ದಾರೆ. ಇಲ್ಲ, ಈ ಒಂದು SIT ನೇಮಿಸಿದ್ದು ಮಂಜುನಾಥ ಸ್ವಾಮಿ ಒಂದು ಏನಪ್ಪ ಅಂತಂದ್ರೆ ಆಶೀರ್ವಾದದಿಂದ ಅವ್ರು ತೋರಿದ ಜ್ಞಾನದಿಂದ ಅನ್ನೋ ಮಾತು ಅಷ್ಟು ಮಟ್ಟಿಗೆ ಮಾತಾಡ್ತಾ ಇದ್ದಾರೆ. ಅದರಲ್ಲೂ ಗಿರೀಶ್ ಮಟ್ಟಣ್ಣವರಂತೂ ಆ ಗ್ರಾಮ ಪಂಚಾಯತಿಯಲ್ಲಿ ಇಲ್ಲಿವರೆಗೆ ಆದಂಥ ಅನ್ಐಡೆಂಟಿಫೈಡ್ ಡೆತ್ಸ್ ಏನು ಬಾಡೀಸ್ ಇದ್ದಾವೆ ಅದ್ರ ಸಲುವಾಗಿ ಕೆಲವೊಂದು ರೆಕಾರ್ಡ್ಸ್ ತೋರಿಸ್ತಾ ಇರ್ತಿದ್ದಾರೆ. ಕೆಲವೊಂದು ವಿಲಿವರ್ ಆಗಿದ್ದ ಈ ಬಂದಾಗ ಒಂದೇ ದಿನದಲ್ಲಿ ಅದನ್ನು ವಿಚಾರ ಮಾಡಲಾರ್ದ ಯಾವ ಕಾರಣಕ್ಕೆ ಏನು ಎಂತು ಅಂತೇಳಿ ಆ ದಫನ್ ಮಾಡೋದಕ್ಕಾಗಿ ರಿಸಿಟ್ ತೊಗೊಂಡಂಥ ಕೆಲವೊಂದು ಹೆಣಗಳ ಬಗ್ಗೆ ರಸೀದಿ ತೋರಿಸ್ತಾ ಈ ಹೆಣಗಳನ್ನು ನೀವು ಹುಗಿದಿದ್ದೆಲ್ಲ ಅದು ಸುಟ್ಟರೆ ಯಾಕಂತ ಸುಳ್ಳೋದೂ ಸಾಕ್ಷಿ ನಾಶನ ಅಂತ ಅವ್ರು ವಾದ ಮಾಡಿದರು. ಮತ್ತು ಸತ್ಯನೂ ಹೌದು. ಏಕೆಂದರೆ ಸಂಶಯಾಸ್ಪದವಾದ ಸಾವಾಗಿತ್ತಪ್ಪ ಅಂದ್ರೆ ಅದು ಸುಳುವಾಗಿಲ್ಲ, ಅದು ದಫನ್ ಮಾಡಬೇಕು, ಹುಗಿಬೇಕು. ಇಂದಿನ ನಾಡಿ ಎನ್ಕ್ವೈರಿ ಬೇಕಾಗ್ತದೆ. ಶರೀರ ಅದು ಸತ್ ಶರೀರ ಅನ್ನೋದು ಕಾನೂನಲ್ಲದ. ಅದಕ್ಕೆ ಇದು ನೀವು ಅದು ಸಾಕ್ಷಿ ಸಹಿತ ಕೊಡ್ತಾ ಇದ್ದ. ಇದು ನೀವು ಯಾಕೆ ನೀವು ಸುಟ್ಟು ಹಾಕಿದ್ರಿ? ಮತ್ತು ಇನ್ನು ಕೆಲವೊಂದಿಷ್ಟು ಸಂಶಯಗಳೇನಪ್ಪ ಅಂತಂದ್ರೆ ಬಾಹುಬಲಿ ಬೆಟ್ಟದ ಮೇಲೆ ಅಲ್ಲೂ ಅನೇಕ ಹೆಣ್ಣುಮಕ್ಕಳ ಒಂದು ಏನಪ್ಪ ಅಂತಂದ್ರೆ ಶವಗಳನ್ನು ಹುಗಿದಿದ್ದ ಅನ್ನುವಂಥದ್ದು, ಅದನ್ನ ಹೊಸ ಮಣ್ಣು ಸಹಿತ ಹಾಕಿದ್ದಾರೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದ್ದಾವೆ. 16ನೇ ಪಾಯಿಂಟ್ನಲ್ಲ, 13ನೇ ಪಾಯಿಂಟ್ನಲ್ಲೂ ಮಣ್ಣು ಹಾಕ್ಯದ ಪೂರ್ಣ ಪ್ರಮಾಣದಲ್ಲಿ 10-15 ವರ್ಷದಲ್ಲಿ ಅದೆಲ್ಲ ಪೂರ್ತಿ ಮುಚ್ಚುವಂಗೆ ಮಾಡಿದ್ದಾರೆ ಅನ್ನೋಂಥ ಆರೋಪಗಳು ಬರ್ತಾಯಿತ್ತು. ಈ ಎಲ್ಲ ನೆಲೆಗಟ್ಟಿನಲ್ಲೇ ಇದು ಇನ್ನಷ್ಟು ವಿಸ್ತಾರ ಆಗ್ತಾಯಿದೆ. SIT ಈ ತನಿಖೆ ಇದನ್ನು ಹೇಗಾದ್ರೂ ಮತ್ತೆ ತಡಿಬೇಕು ಅನ್ನೋದು ಈ ರೈಟ್ ವಿಂಗ್ ಅದ. ಅದರಲ್ಲೂ BJPಯ ಮತ್ತು ಅದರಲ್ಲೂ ವೀರೇಂದ್ರ ಹೆಗ್ಗಡೆಯವರ ಪ್ರೀತಿಸುವ, ಅವ್ರ ಮೇಲೆ ವಿಶ್ವಾಸ ಇಟ್ಟಿರುವಂಥ ಜನರ ಅಥವಾ ಭಕ್ತ ಜನರ ಒಂದು ಒತ್ತಾಯ, ಇದು ಹೆಸರು ಕೆಡಿಸ್ತಾ ಇದ್ದೀರಿ ಅನ್ನುವಂಥ ಆರೋಪ. ಅಂದ್ರೆ ದಾಳಿಗೆ ಪ್ರತಿದಾಳಿ ಮಾಡಿ ಇದನ್ನು ಈ ಒಂದು ಕೇಸನ್ನು ಅನ್ಯಾಯಕ್ಕೊಳಗಂಥ ಹೆಣ್ಣು ಮಕ್ಕಳ ತನಿಖೆ ಕೇಸನ್ನು, ಸತ್ತಂಥ ಹೆಣ್ಣು ಮಕ್ಕಳ ಅಥವಾ ಹೋಗಿದ ಹೆಣ್ಣು ಮಕ್ಕಳ ಕೇಸನ್ನು ದಿಶಾವಲು ಮಾಡುವಂಥ ಕೆಲಸ ಇವ್ರು ಮಾಡ್ತಾ ಇದ್ದಾರೆ ಅಂತೇಳಿ ನೇರವಾಗಿ ತಿರುಗೋಡಿ ಮತ್ತು ಮಟ್ಟೆಯವರು ಮತ್ತು ರವಿ ಪ್ರಸನ್ನ ಅವರು ಎಲ್ಲರೂ ತಿರುಗಿ ವಾದ ಮಾಡೋದಷ್ಟಲ್ಲ, ಅದರ ಮೇಲೆ ದಾಳಿ ಮಾಡೋ ಜೊತೆಗೆ
ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಗಮನಿಸಿದಾಗ ಸಹಜವಾಗಿ ಏನಪ್ಪ ಅಂದರೆ ಇದು ಯಾವ ರೂಪ ಪಡಿತಾ ಇದೆ, ಇದನ್ನು ತಿಕ್ಕಾಡು ಬಂದು ನಿಂತು ಅಂತ ಒಂದಿಲ್ಲ ನಾವು ಗಮನಿಸ್ಬೇಕಾಗಿದ್ದು. ಏನಪ್ಪ ಅಂದ್ರೆ ಈ ಹೊಸ ಒಬ್ಬ ಏನು ಬಂದ ಅನಾಮಿಕ, ಇವತ್ತು ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ಅನಾಮಿಕ ಸುಳ್ಳು ಹೇಳ್ತಾ ಇದ್ದಾನ, ಇವು ಇಲ್ಲ ಇದುವರೆಗೆ ಹೇಳಿದಂಥ ಎಲ್ಲ ಸ್ಪಾಟ್ಗಳಲ್ಲೂ ಏನು ಸಿಗಲಿಲ್ಲ, 16 ಫೋಟೋ 20 ಫೋಟೋ ಅಡ್ಡಿದ್ರು ಏನು ಸಿಗಲಿಲ್ಲ ಅಂತ ಇವತ್ತು ವಾದ ಮಾಡ್ತಿದ್ದು. ಅದು ಸತ್ಯನ ಕಣಿ ಕಾಣುವಂಥದ್ದು. 6ನೇ ಮತ್ತು ಇನ್ನೊಂದು 11ರಲ್ಲೇನೋ ಒಂದಿಷ್ಟು ಮೂಳೆಗಳು ಸಿಕ್ಕಿದಾವೆ, ಅದನ್ನು ಮತ್ತೇನು ಸಿಕ್ಕಿಲ್ಲ ಅನ್ನೋದು ಇವರೆಲ್ಲರೂ ವಾದ. ಅದಕ್ಕೆ ಏನು ನಡೆದಿಲ್ಲ, ಈ ಕೇಸಿನ ಬಿಟ್ಟುಬಿಟ್ರೆ ಅಲ್ಲೇ ಅನ್ನುವಂಥ ಒತ್ತಡ ಅಲ್ಲ ರೀ ನಡೆಸಿದ್ದಾರೆ ಇವರು. ಈಗ ಏಕಾಗಿ ನಡುವು ಬಿಡಂದ್ರೆ ಹೇಗೆ ಅಂತ. ಅದಕ್ಕೆ ನಮ್ಮ ಆರ್ ಅಶೋಕ್ ಅವರಂತೆ ನೇರವಾಗಿ ಸರ್ಕಾರದ ಮೇಲೆ, ಅದರಲ್ಲೂ ಸಿದ್ದರಾಮಯ್ಯರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇವರಂತೆ ಹಿಂದೂ ವಾದಿಗಳಲ್ಲ, ಅದರ ವಿರೋಧಿಗಳು. ಅದಕ್ಕಾಗಿ ಇವರು ಇದನ್ನು ಷಡ್ಯಂತ್ರ ಮಾಡಿ ಈ SIT ಒಪ್ಪಿಸಿದ್ರು, ಒಂದು ದಾರಿ ತೋರಿಸಿದ್ರು ಅಂತೇಳಿ. ಮತ್ತು ಇದೊಂದು ರೀತಿಯಿಂದ ಏನಪ್ಪ ಅಂತಂದ್ರೆ ನಾವು ಅನಾಮಿಕ ಬಂದ ಈ ಕೇಸನ್ನು ಹೊಸ ರೂಪ ಹಿಡಿತು ಅನ್ನೋದ್ರಲ್ಲಿ ಅಷ್ಟು ಸತ್ಯದ. ಯಾಕಂದ್ರೆ ಅದೇನು ಸುಳ್ಳಲ್ಲ, ಅದು ಮುಚ್ಚಿ ಹೋಗಿದ್ದು. ಸೌಜನ್ಯ ಒಂದು ಕೇಸಿಗೆ ಮೇಲೆ ತಗೊಂಡು ಅವರು ಸುಪ್ರೀಂ ಕೋರ್ಟು ಒಳ್ಳೆ ಇದೆ ಸುತ್ತಾಡ್ತಾನೆ ಇದ್ದರು. ತಿಮ್ರವಡಿಯವರು ಆಗಿರ್ಬೋದು, ಮಟ್ಟಣ್ಣವ್ರು ಆಗಿರ್ಬೋದು, ಅವ್ರ ಹಿಂಬಾಲಕರಾಗಿರ್ಬೋದು, ಏನೋ ಭಾಳ ಮಾಡಿದ್ರು. ಅದರಲ್ಲೂ ಆ ಸಂತೋಷ್ ಏನಿದ್ದ ಮೇಲೆ ಆರೋಪ ಏನಿತ್ತು ಸೌಜನ್ಯ ಕೇಸ್ನಲ್ಲೇ, ಆ ವ್ಯಕ್ತಿ ಈ ಏನು ಮುಕ್ತ ಹೊರಗೆ ಬಂದ ಸಹಜವಾಗಿ ಅವರು ಇದನ್ನು ಇನ್ನೊಮ್ಮೆ ಇನ್ವೆಸ್ಟಿಗೇಷನ್ ಆಗಲಿ ಅಂತ ಬೆನ್ನತ್ತಿದ್ರು, ತನಿಖೆ ಆಗಲಿ ಬೆನ್ನತ್ತಿದ್ರು. ಅದು ಆಗೇ ಇರಲಿಲ್ಲ. ಇಲ್ಲಿ ಕೋರ್ಟಿಗೆ ಹೋದ್ರು ಇಲ್ಲೂ ಆಗಿರಲಿಲ್ಲ. ಆದರೆ ಈ ವ್ಯಕ್ತಿ ಬಂದು ಇವತ್ತು ಅವ್ರ ಜೊತೆ ಇನ್ನೂ ಅಷ್ಟು ಜನ ಬರ್ತಾ ಇದ್ದಾರೆ, ನಾವು ತೋರಿಸ್ತೀವಿ ಏನೋ ಹೋಗಿದ್ದು ಸತ್ಯದ ಸುಳ್ಳಲ್ಲ. ಮತ್ತು ಇದೇ ಸಂದರ್ಭದಲ್ಲಿ ಒಂದು ಸಂಶಯಕ್ಕೆ ಇನ್ನೊಂದು ದೊಡ್ಡ ಕಾರಣ ಏನಪ್ಪ ಅಂತಂದ್ರೆ ಅಲ್ಲಿ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಸುಟ್ಟಿದ್ದು. ಅನಾಮಧೇಯ ಹೆಣಗಳ ದಫನ ಆಗಿದ್ದು ಅಥವಾ ಅಂತ್ಯಕ್ರಿಯೆ ಆಗಿದ್ದು ರೆಕಾರ್ಡ್ಗಳು, ಯಾರು ಬಂದರು, ಎಷ್ಟು ಜನ ಸತ್ತರು, ಆ ರೆಕಾರ್ಡ್ಗಳನ್ನ ಇದ್ದಂಥ ಅದನ್ನು ಸುಟ್ಟು ಹೋಗೋದು. ಅದು ಸಿಗ್ತಾವೆ. ಆ ಮತ್ತು ಬೇರೆ ಕೋರ್ಟ್ನಲ್ಲಿ ಸಿಗ್ತಿರ್ತಾವೆ ಅವು ಆಯಾ ಎಲ್ಲಿ ಆಗಿರ್ತಾವೆ ಆ ಏರಿಯಾದಲ್ಲೇ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ಧರ್ಮಸ್ಥಳದ ಏನೊಂದು ಇಶ್ಯೂ ಆಗಿದೆ. ಇವತ್ತು ಈ ಅನಾಮಿಕನಿಂದ ಹೊಸ ರೂಪ ಪಡೆದು ಇವತ್ತು ನೀವಪ್ಪ SIT ಮೇಲೆ ವಿಶ್ವಾಸ ಇಲ್ಲ ನಿಮಗಂತಂದ್ರೆ ನೀವು NIA ನೇಮಿಸ್ರಿ ಅಂತ ಇವತ್ತು, CBI ನೇಮಿಸ್ರಿ ಅಂತ ಇವತ್ತು ಇವರು ಕೇಳ್ತಾ ಇದ್ದಾರೆ ಎದುರಾಳಿಗಳು. ಒಟ್ಟು ತನಿಖೆ ಆಗಬೇಕು, ಆಗ್ಯದೇ ಇಲ್ಲೇ, ಸುಳ್ಳೇನಲ್ಲ. ಮತ್ತು ಸತ್ಯದ ಸುಳ್ಳಲ್ರಿ, ಅವು ಸತ್ಯನದವ. ಅವ್ರ ಮೇಲೆ ರೇಪ್ ಆಗಿದ್ದು ಏನಾಗಿದ್ದು ತನಿಖೆ ಆಗಬೇಕು. ತನಿಖೆ ಸರಿಯಾಗಿ ಆಗ್ತಾಯಿಲ್ಲ, ತನಿಖೆ ದಿಶಾಬುಲ್ ಮಾಡುವಂಥ ಕೆಲಸಗಳು ಆಗ್ತಾಯಿದ್ದಾವೆ ಅನ್ನೋದು ಇಲ್ಲಿವರೆಗೆ ಕಂಡು ಬಂದಂಥ ಸತ್ಯಗಳಾಗ್ಯಾವ. ಇನ್ನು ಎಲ್ಲಕ್ಕಿಂತ ಹೆಚ್ಚಿಗೆ ಮತ್ತು ಇವತ್ತು ಸುಲೇಬಿಲೆ ಆಗಿರ್ಬೋದು, CT ರವಿ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಆರ್ ಅಶೋಕ್ ಆಗಿರ್ಬೋದು, ವಿಜೇಂದ್ರ ಅವರಾಗಿರ್ಬೋದು, ಇವರೆಲ್ಲರೂ ಇವತ್ತು ಇದ್ರ ಹಿಂದೆ ನೆಕ್ಸ್ಲೈಟ್ಸ್ ಇದ್ದಾರೆ, ಲೆಫ್ಟಿಸ್ಟ್ ಇದ್ದಾರೆ ಅನ್ನುವಂಥ ಆರೋಪಗಳು ಮಾಡ್ತಾ ಇದ್ದಾರೆ. ಇವರು ತಿಮ್ರವಡಿ ಅವರು ಲೆಫ್ಟಿಸ್ಟಾ, ಮಟ್ಟೆನವ್ರು ಲೆಫ್ಟಿಸ್ಟಾ ಅಥವಾ ನೆಕ್ಸ್ಲೈಟಾ, ರವಿ ಪ್ರಸನ್ನ ಹೆಣ್ಮಗಳು ಅವ್ರು ನೆಕ್ಸ್ಲೈಟಾ? ಇವ್ರು ಯಾರು? ಇವರು ನಿಮ್ಮವರಣ ಸಂಘ ಪರಿವಾರದವರು, ಅತ್ಯಂತ ಪ್ರಬಲವಾದಿಗಳು, ವಿಶ್ವ ಹಿಂದೂ ಪರಿಷತ್ತಿಗೆ ಸಂಬಂಧಿಸಿದಂಥವ್ರು. ಇವರು ಎಂದಾದರೂ ಮಟ್ಟದ ವಿರುದ್ಧವಾಗಿ, ಮಂಜುನಾಥನ ವಿರುದ್ಧವಾಗಿ ಅವರ ಅಪಪ್ರಚಾರ ಮಾಡೋ ದಿಶೆಯಲ್ಲೇ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆನಾ? ಮಂಜುನಾಥನ ಅತ್ಯಂತ ಕಠೋರ ಭಕ್ತರು ಇವರೆಲ್ಲ. ಇವ್ರು ಯಾಕೆ ಮಾಡ್ತಾ ಇದ್ದಾರೆ? ಆದರೆ ಮಂಜುನಾಥನ ಹಿಂದಿದ್ದಂಥ ವ್ಯಕ್ತಿ ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಅನ್ನೋದು ಅವ್ರದ್ದು ನೇರ ಆರೋಪ. ಅವ್ರ ಕಡೆ ಕನ್ಫರ್ಮ್ ಡಾಕ್ಯುಮೆಂಟ್ಸು ಇದ್ದಾವಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ತನಿಖೆನೂ ಸರಿಯಾಗಿ ಆಗ್ತಾಯಿಲ್ಲ, ತನಿಖೆ ದಿಶಾಮೂಲ ಆಗ್ತದೆ. ಈಗ ಮತ್ತೆ SIT ಏನೋ ಸಿದ್ದರಾಮಯ್ಯರು ಯಾವುದೋ ಒಂದು ಪ್ರೆಷರ್ದಲ್ಲೇ, ವಕೀಲರ ಪ್ರೆಷರ್ದ ಅವರು ಮಾಡೋರಲ್ಲ, ಒಂದು ಯಾವುದೋ ಪ್ರೆಷರ್ದಲ್ಲಿ ತನಿಖೆಗೆ ಹೆಚ್ಚಿದ್ದಾರೆ. ಈ ತನಿಖೆ ಒಂದು ಹಂತಕ್ಕೆ, ಒಂದು ಲಾಸ್ಟ್ ಅಂತ್ಯಕ್ಕೆ ಬರ್ತಾಯಿದೆ, ಒಂದು ನಿರ್ಣಯ ಕೊಡ್ತಾಯಿದೆ. ಇವತ್ತು ಅನೇಕ ಇನ್ವೆಸ್ಟಿಗೇಷನ್ ಮಾಡಿದ SIT, ಅನೇಕರನ್ನು ಕರೆದು ಮಾತಾಡಿಸದ ಅದಕ್ಕೆ ಸಂಬಂಧಿಸಿದವ್ರನ್ನ. ಅದರಲ್ಲೂ ಮುಖ್ಯವಾಗಿ ಈ ಅನಾಮಧೇಯನಿಂದ ಸಾಕಷ್ಟು ವಿಷಯಗಳು ಸಂಗ್ರಹ ಮಾಡ್ಕೊಂಡಿದ್ದಾರೆ. ಅವ್ರ ಜೊತೆಗೆ ಇನ್ನೂ ಅಷ್ಟು ಜನ ಬರ್ತಾ ಇದ್ದಾರೆ. ಅವ್ರದ್ದೆಲ್ಲರೂ ಇವತ್ತು ರೆಕಾರ್ಡ್ ಮಾಡಿಕೊಂಡು ಒಂದು ಹಂತಕ್ಕೆ ಬಂದು ನಿಂತದ್ದು. ಇವತ್ತು SIT ಒಂದು ಕೊನೆ ಹಂತದ ರಿಪೋರ್ಟ್ ಕೊಡುವವರೆಗೆ ವೇಟ್ ಮಾಡಬೇಕಾಗಿದೆ, ಅವ್ರು ಟೈಮ್ ಕೊಡಬೇಕಾಗಿದೆ. ಇನ್ನೂ ಬಾಹುಬಲಿ ಬೆಟ್ಟದ ಅಲ್ಲಿ ಏನು ಅಗಿಯುವಂಥ ಕೆಲಸ ಮತ್ತೆ ಮಾಡ್ತಾ ಇದ್ದಾರೆ. ಅದು ಸಹಿತ ಕೊಟ್ಟು ಬಿಡುತ್ತೆ. ಇಲ್ಲ ಎಲ್ಲ ಕಡೆ ಬರಲಿಲ್ಲ, ಬರ್ತದನ್ನು ನೋಡಿಕೊಂಡು ಮುಂದೆ ಹೋಗುವಂಥದ್ದು ಯೋಗ್ಯ. ಈಗ ಅಡ್ವಾನ್ಸ್ ಆಗಿ ಈ ವೀರೇಂದ್ರ ಹೆಗ್ಗಡೆ ಅವರು ಉಳಿಸ್ಕೋಬೇಕನ್ನೋಕ್ಕಿಂತಲೂ ಮಂಜುನಾಥನ ಪಾವಿತ್ರ್ಯತೆ ಉಳಿಸ್ಕೋಬೇಕಾಗಿತ್ತು. ಅಂದರೆ BJPಗೆ ವೇಟ್ ಮಾಡಬೇಕಾಗ್ಯದ. ಇಲ್ಲಿ ವೀರೇಂದ್ರ ಹೆಗ್ಗಡೆ ಅವರು ಉಳಿಸ್ಕೋಬೇಕಾಗಿದೋ, ಮಂಜುನಾಥನವರ ಅಥವಾ ನಮ್ಮ ಅಣ್ಣಪ್ಪ ಸ್ವಾಮಿಯ ಪಾವಿತ್ರ್ಯತೆಯನ್ನು ಉಳಿಸ್ಕೋಬೇಕಾಗಿದೆಯೋ? ಯಾಕೆಂತಂದ್ರೆ ಅವರಿದ್ದಂಥವರು ಆ ದೈವದ ಮೇಲೆ ಭಕ್ತಿ ಇದ್ದಂಥವ್ರು ಅವ್ರನ್ನ ನಂಬಿ ಬರ್ತಾರಲ್ಲ. ವೀರೇಂದ್ರ ಹೆಗ್ಗಡೆ ಅವ್ರು ನೋಡಿ ಬರ್ತಾ ಇಲ್ಲ. ಮಂಜುನಾಥ ಸ್ವಾಮಿಯಿಂದ, ಅಣ್ಣಪ್ಪ ಸ್ವಾಮಿಯಿಂದ ವೀರೇಂದ್ರ ಹೆಗ್ಗಡೆ ಅವರಿಗೆ ಬೆಲೆ ಇದೆ ವಿನ ಮತ್ತೊಂದಿಲ್ಲ. ಅಲ್ಲಿ ಪೀಠದ ಆ ದೈವತ್ವಕ್ಕೆ ಕೆಟ್ಟ ಹೆಸರು ಬರುವಂಥ ಕೆಲಸ
ಈ ವೀರೇಂದ್ರ ಹೆಗ್ಗಡೆ ಅವರಿಂದ ಅವ್ರ ಕುಟುಂಬದ ಆಗಿದೆ ಅನ್ನೋದು ತಿಮ್ರೋಡಿ ಅಥವಾ ಇನ್ನುಳಿದವರ ಆರೋಪ. ಅವ್ರು ಎನ್ಕ್ವೈರಿ ಆಗಲಿಲ್ಲ ರೀ ಅವ್ರದ್ದು ಪೂರ್ಣ ಪ್ರಮಾಣದಲ್ಲಿ. ಯಾಕೆ ಮಾಡಿಕೊಡ್ತಾ ಇಲ್ಲ ಬಿ ಜೆ ಪಿಗರು? ಅದು ಇವತ್ತು ಅದಕ್ಕಾಗಿ ಇವತ್ತು ಉಳಿದ ಜನ, ಅದರಲ್ಲೂ ಈ ತನಿಖೆ ಆಗಲಿ ಅನ್ನೋ ಒಂದು ಜನ ಆರೋಪ ಮಾಡ್ತಾ ಇದ್ದಾರೆ. ಅವರು ಸಾಕಷ್ಟು ರೊಕ್ಕ ತೆಗೆದುಕೊಂಡಿದ್ದಾರೆ, ಮತ್ತೊಂದು ಮಾಡಿದ್ದಾರೆ. ಇದೆಲ್ಲ ಕಾರಣಕ್ಕೆ ಇವತ್ತಲ್ಲ ಗೌರಿ ಲಂಕೇಶ್ವರಿಗೆ ಕೊಲೆ ಹಿಂದಿದಂಥ ಹಣಬಲ ಯಾವುದಾದ್ರು ಇವ್ರದ್ದು ಅನ್ನುವಂಥ ಮಾತು ವೀರೇಂದ್ರ ಹೆಗ್ಗಡೆ ಅವ್ರದ್ದು. ಮತ್ತು ಜೊತೆಗೆ ನಮ್ಮ ಈ ಒಂದು ಏನಪ್ಪ ರಾಮ್ ಸೇನೆಯ ನಾಯಕ ಅಂದ್ರೆ ಅದ್ರ ಲೀಡರ್ ಅವ್ರ ಮೇಲೆ ಬರ್ತಾಯಿದ್ರು, ಮುತಾರಿಕ್ ದೇಸಾಯಿ ಮೇಲೆ. ಅದಕ್ಕೆಲ್ಲ ಪರಶುರಾಮ್ ಅಂತ ಏನಾದ್ರು ಇದ್ದು ಧಗೆ ಅನ್ನೋದು ಯಾರು ಇದ್ರ ವ್ಯಕ್ತಿ ಅವ್ರ ಮೇಲೆ ಬರ್ತಾಯಿದೆ. ಅಂದರೆ ಒಟ್ಟಾರೆಯಾಗಿ ಈ ಕೇಸ್ ಇನ್ನಷ್ಟು ವ್ಯಾಸ್ಟ್ ಆಗ್ತಾಯಿದೆ ವಿನಃ ಕಡಿಮೆ ಆಗ್ತಾಯಿಲ್ಲ, ಹಂತಕ್ಕೆ ಬರ್ತಾಯಿಲ್ಲ. ಅದಕ್ಕಾಗಿ ಇವತ್ತು ಎಲ್ಲರೂ ಸಂಯಮದಿಂದ ತನಿಖೆ ಆಗುವವರೆಗೆ, ಪೂರ್ಣ ಪ್ರಮಾಣದ ತನಿಖೆ ಆಗಬೇಕು. ಅಲ್ಲಿವರೆಗೆ ಇವರು ಮೌನ ವಹಿಸಿದಷ್ಟು ಸತ್ತು ಹೊರಗೆ ಬರಲಿಕ್ಕೆ ಸಾಧ್ಯದ. ಮತ್ತು ಏನಾದ್ರು ಮುಚ್ಚಾಗೋದ್ರ ಸುಲಭದ ಕೆಲಸ ಅಲ್ಲ. ಯಾಕಂದ್ರೆ ಆಲ್ರೆಡಿ ಸಾಕಷ್ಟು ಎವಿಡೆನ್ಸ್ಗಳು ಮಾತ್ರ ಅಲ್ಲಿ ಘಟ್ಟಗಳ ನಡೆದ್ರ ಬಗ್ಗೆ ಮಾತ್ರ ಖಚಿತತೆ ಆಗ್ತಾಯಿದೆ. ಇವರು ಎಷ್ಟೋ ಇಲ್ಲಂದರೂ ಅಲ್ಲಿ ನಡೆದಕ್ಕೆ ಸಾಕ್ಷ್ಯಗಳು ಸಿಗ್ತಾ ಇದ್ದಾರೆ ದಿನದ ದಿನಕ್ಕೆ. ಅದಕ್ಕಾಗಿ ಒಂದಿಷ್ಟು ವೇಟ್ ಮಾಡೋಣ ಅಂತ ಹೇಳ್ತಾ, ಅದರಲ್ಲೂ ಮುಖ್ಯವಾಗಿ ನಮ್ಮ ಈ ಒಂದು ಮತ್ತು ಹೇಳುವಂಥದ್ದು ಈ ಪೀಠ, ಧರ್ಮದ ಪೀಠ, ಆ ಧರ್ಮದ ಪೀಠದ ಹಿಂದಿದ್ದಂಥ ವ್ಯಕ್ತಿ ಮೇಲೆ ಅದೇ ಹಿಂದುತ್ವವಾದಿಗಳು, ಕಠೋರ ಹಿಂದುತ್ವವಾದಿಗಳು ತಿಮ್ರೋಡಿ, ಭಟ್ಟನವರ್, ರವಿ ಪ್ರಸನ್ನ ಇನ್ನುಳಿದವರು ತನಿಖೆ ಆಗಬೇಕಂತ ಬಯಸ್ತಾ ಇದ್ದಾರೆ. ಅದು ಆಗಲಿ. ಯಾಕಂದರೆ ಇಲ್ಲಿ ಯಾರು ನೆಕ್ಸ್ಲೈಟ್ಸ್ ಇಲ್ಲ, ಪ್ರಗತಿಪರರಿಲ್ಲ, ಯಾರೂ ಇಲ್ಲ. ಅವರು ವಿಷಯ ತೆಗೆದುಕೊಂಡು ಹೌದು ನಡೆದ ಎನ್ಕ್ವೈರಿ ಆಗಲಿ ಅಂತ ಇವತ್ತು ಪ್ರಗತಿಪರರಾಗಿರ್ಬೋದು, ವಕೀಲರಂತೆ ದೊಡ್ಡ ಪ್ರಮಾಣದಲ್ಲಿ ಬೆನ್ನು ಹತ್ತಿದ್ದಾರೆ. ಜಗದೀಶ್ ಅನ್ನೋಂಥ ವಕೀಲ ನಕಲಿ ಅದಾರೋ ಅಸಲಿ ಅದಾರೋ ಮಾತು ಬೇರೆ. ಅದಕ್ಕೆ ಅವ್ರು ಹೇಳಿದ್ರೆ ಈಗ ನಾನು ನಕಲಿ ಅಲ್ಲ ಅಸಲಿ ಅಂತ ಡಾಕ್ಯುಮೆಂಟ್ಸ್ ಕೊಡ್ತಾ ಇದ್ದಾರೆ. ಅವರೆಲ್ಲರ ಒತ್ತಡದ ಮೇಲೆ ಇವತ್ತೊಂದು ಹಂತಕ್ಕೆ ಬಂದದ ವಿನಃ ಸ್ವತಃ ಸ್ವಮನಸ್ಸಿನಿಂದ ಈ ತನಿಖೆಯನ್ನು ಸಿದ್ದರಾಮಯ್ಯ ಆರಂಭಿಸಿಲ್ಲ ಅನ್ನೋದು ಮಾತ್ರ ಅಷ್ಟ ಸತ್ಯದ. ಆರಂಭಿಸಿದಾಗ ವಿರೋಧ ಮಾಡಿದವರು ಈಗ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ ನೋಡೋದು. ಯಾಕಂದರೆ ಅದು ಹಡ್ಡಿದ ಮೇಲೆ ಗೊತ್ತಾದಲ್ಲ, ಅಲ್ಲಿ ಇಲ್ಲಪ್ಪ ಈ ಪ್ರಮಾಣ ಸಿಕ್ಕಿಲ್ಲ ನೂರಾರು ಅಂತ ಅನ್ನೋದು ಅದು ಹಡದೇ ಹೋಗಿದ್ರೆ ಹಂಗೆ ಉಳಿತಾ ಇತ್ತು. ಆ ಒಂದು ದಿಶೆಯಲ್ಲಿ ಸಿದ್ದರಾಮಯ್ಯ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇನ್ನು ಮುಂದಿನ ನೋಡೋನು ಇನ್ನೂ ಮುಗಿದಿಲ್ಲ. ಅವ್ರು ಇನ್ನೂ ಅದಾವಂತ ಹೇಳ್ತಾ ಇದ್ದಾರೆ. ಪಾಪ ವ್ಯಕ್ತಿ ಹೇಳೋದು ನೋಡಿದ್ರೆ ಅನಾಮಿಕ ಇಲ್ಲಿ ಅದ ನಿಶ್ಚಿತ ಅನ್ನುವಂಥದ್ದು. ಜೊತೆಗೆ ಅನೇಕರಿದ್ದಾರೆ ಹೇಳೋರು. ಅವರೆಲ್ಲ ಮಾತುಗಳನ್ನ ನಾವು ಗಮನಿಸಿ ಮುಂದೆ ಹೆಜ್ಜೆ ಇಡಬೇಕು. ಅದೆಲ್ಲ ತನಿಖೆ ಆಗಬೇಕು SIT ಅಂತ ಹೇಳ್ತಾ, ಇದು ಇವತ್ತಿನವರೆಗಿನ ಬೆಳವಣಿಗೆ ಮತ್ತೆ ಡೆವಲಪ್ ಆಗ್ತದೆ. ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳ್ತಾ, H16 ನ್ಯೂಸ್ ಅಥವಾ ಸೀತಾರಾಮನ್ ಸತ್ಯದ ಕೈಗಳಲ್ಲಿ ವಂದನೆಗಳು.